ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಲೇಶ್. ಸೊ ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ಏಕೆಂದರೆ ಈಗ ಸೆಕೆಂಡ್ ಪಿ ಯು ಎಕ್ಸಾಮ್ ಹತ್ರ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಇಂಪಾರ್ಟೆನ್ಸ್ ಏನಾದರೂ ಮಕ್ಕಳಿಗೆ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಏನಂತಂದರೆ, ಈ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಎಷ್ಟು ಚಾಪ್ಟರ್ ಇದ್ದಾವೆ ಅಷ್ಟು ಚಾಪ್ಟರ್ದು ಮ್ಯಾಥ್ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಒಂದು ಕಡೆ ಹಾಕಿದ್ದೀನಿ. ಸೊ ಅವೆಲ್ಲವೂ ಕೂಡ ಒಂದು ಕಡೆ ಇರೋದನ್ನು ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ. ಸೊ ಅಂದರೆ ಇಲ್ಲಿ ಈ ಕಡೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಕರಿತೀವಿ. ಸೊ ಇದು ಪಾರ್ಟ್ ಎ ಪಾರ್ಟು, ಇದು ಬಿ ಪಾರ್ಟು. ಅಂದರೆ ಮ್ಯಾಥ್ ಫಾಲೋಯಿಂಗಲ್ಲಿ ಒಂದು ಕಡೆ ಎ ಪಾರ್ಟು, ಒಂದು ಕಡೆ ಬಿ ಪಾರ್ಟ್ ಅಂತ ಇರುತ್ತಲ್ಲ. ಸೊ ಆ ಥರ ಪಾರ್ಟ್ ಇರ್ತವೆ. ಬಟ್ ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಸೊ ಈ ಕಡೆ ಪಾರ್ಟ್ ಎದು ಬರೆದ್ಬಿಟ್ಟು ಅದರ ಆಪೋಸಿಟ್, ಅದರ ಎದುರುಗಡೆ ಕೂಡ ನಾನು ಆನ್ಸರನ್ನು ಬರೆದಿರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಏನಿದೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ, ಅದಕ್ಕೆ ಆಪೋಸಿಟ್ ಆನ್ಸರ್ ಏನಿರಬೇಕು ಅಂತಂದರೆ ಖಾಸಗಿ ಒಡೆತನ ಅನ್ನೋದು ಆನ್ಸರ್ ಇರಬೇಕು. ಮತ್ತು ಶಿಕ್ಷಕರ ಸೇವೆಗೆ ಕೌಶಲ್ಯ ಎಂಬುವಂತಹ ಆನ್ಸರ್ ಇರಬೇಕು. ಆಯ್ತಾ. ಇನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಅಲ್ಲಿ ಸರ್ಕಾರ ಬರ್ತದೆ, ಸರ್ಕಾರ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಾವು ಕಾಣ್ಬೋದು. ಇನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ, ಮತ್ತು ಮಾದರಿ ಅರ್ಥಶಾಸ್ತ್ರ ಅಂದರೆ ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುವಂಥದ್ದು. ಸೊ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು, ಸರಳ ಬೇಡಿಕೆ ರೇಖೆ ಏನು ಅಂದರೆ ಈಕ್ವೇಶನ್ ಕೊಟ್ಟಿದ್ದಾರೆ. ಸರಳ ಬೇಡಿಕೆ ರೇಖೆ ಈಕ್ವೇಶನು ಡಿಮ್ಯಾಂಡ್ ಆಫ್ ಪ್ರೈಸ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಪೋಸಿಟ್ ಆನ್ಸರ್ ಇರಬೇಕು. ನೆಕ್ಸ್ಟ್ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಅಂದರೆ ಏನಿರಬೇಕು, ಇಡಿ ಈಸ್ ಈಕ್ವಲ್ ಟು 1ಗೆ ಈಕ್ವಲ್ ಆಗಿರಬೇಕು. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗ್ತದೋ ಬೇಡಿಕೆಯಲ್ಲೂ ಕೂಡ ಅಷ್ಟೇ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಪೂರಕ ಸರಕುಗಳಿಗೆ ಏನು ಅಂತ ಕೇಳಿದ್ರೆ ಅಲ್ಲಿ ಪೆನ್ನು ಮತ್ತು ಶಾಹಿ ಪೂರಕ ಸರಕುಗಳು. ಸೊ ಶಾಹಿ ಇದ್ರೇನೆ ಪೆನ್ ರನ್ ಆಗೋಂಥದ್ದು. ಈ ರೀತಿ ಔದಾಸೀನ ವಕ್ರರೇಖೆ, ಔದಾಸೀನ ನಕ್ಷೆ. ಔದಾಸೀನ ನಕ್ಷೆ ಅಂದ್ರೆ ಔದಾಸೀನ ವಕ್ರರೇಖೆಗಳ ಕುಟುಂಬ. ಸೊ 2 ಅಥವಾ 2ಕ್ಕಿಂತ ಹೆಚ್ಚು ಔದಾಸೀನ ವಕ್ರರೇಖೆಗಳ ಕುಟುಂಬವನ್ನ ನಾವೇನೆಂದು ಕರಿತೀವಿ, ಔದಾಸೀನ ನಕ್ಷೆ ಅಂತ ಕರಿತಕ್ಕಂಥದ್ದು ನಾವು ಕಾಣ್ಬೋದು. ಇನ್ನು SAC ಅಂತಂದ್ರೆ ಅಲ್ಪಾವಧಿ ಸರಾಸರಿ ವೆಚ್ಚ, ಫುಲ್ ಫಾರ್ಮ್ ಕೇಳಿದೆ. ಇನ್ನು SMC ಇದು ಈಕ್ವೇಶನ್ ಕೇಳಿದರೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಆಯ್ತಾ. SMC ಈಕ್ವೇಶನ್ ಏನಂತಾರೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಇನ್ನು ಅದೇ ರೀತಿ ಸೊ ಮಾರ್ಜಿನಲ್ ಪ್ರೊಡಕ್ಷನ್ದು, ದಟ್ ಮೀನ್ಸ್ MPL ಅಂದರೆ ಲೇಬರ್ ಆಫ್ ಮಾರ್ಜಿನಲ್ ಪ್ರೊಡಕ್ಷನ್, ಇದ್ರದ್ದು ಈಕ್ವೇಶನ್ ಕೇಳಿದರೆ ಅದ್ರ ಆಪೋಸಿಟ್ ಏನಿರಬೇಕು, ಈ ಕಡೆ ಪಾರ್ಟ್ ಏನಲ್ಲಿ MPL ಅಂತ ಇರುತ್ತೆ. ಸೊ ಅದ್ರ ಆಪೋಸಿಟ್ ಏನಿರಬೇಕು ಅಂದರೆ TPL ಮೈನಸ್ 1 ಅಂತ ಇರಬೇಕು. ಇನ್ನು ನೆಕ್ಸ್ಟ್ ಬಂತಂದರೆ ಪಾರ್ಟ್ ಎನಲ್ಲಿ TFC ಪ್ಲಸ್ TVC ಅಂತ ಇರುತ್ತೆ. ಸೊ ಪಾರ್ಟ್ ಬಿ ನಲ್ಲಿ ನೀವು ಏನು ಕಂಡಿಡಬೇಕು, TC ಅನ್ನೋದು ಇರಬೇಕು. ಅದರ ಆಪೋಸಿಟ್ ಆನ್ಸರ್ TC ಬರುತ್ತೆ. ಆಯ್ತಾ. TFC ಪ್ಲಸ್ TVC ಈಸ್ ಈಕ್ವಲ್ ಟು TC, ಅದು ನೆನಪಿರ್ಬೇಕು, ನಿಮ್ಗೆ ಬಯೋಟಲ್ಲಿ ಇರಬೇಕು. ಇನ್ನು MR ಸೂತ್ರ ಕೇಳಿದರೆ ಮಾರ್ಜಿನಲ್ ರೆವಿನ್ಯೂ ಸೂತ್ರ ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q ಅಂತ ಇರಬೇಕು. ಇನ್ನು ಪ್ರಾಫಿಟ್ ಈಕ್ವೇಶನ್ ಕೇಳಿದರೆ ಅಂದರೆ ಪೈ ಸಿಂಬಲ್ ಕೊಟ್ಟಿರ್ತಾರೆ, ಆಪೋಸಿಟ್ ಅದ್ರದ್ದು ಫುಲ್ ಈಕ್ವೇಶನ್ ಫುಲ್ಫಿಲ್ ಮಾಡಬೇಕು. ಸೊ ಪೈ ಪಾರ್ಟ್ ಏನಲ್ಲಿ ಪೈ ಅನ್ನೋ ಸಿಂಬಲ್ ಕೊಟ್ಟಿರ್ತಾರೆ, ಪೈ ಈಸ್ ಈಕ್ವಲ್ ಟು ಅಂತ ಕೊಟ್ಟಿರ್ತಾರೆ. ಅದರ ಆಪೋಸಿಟ್ ಏನು ಬರಬೇಕು, TR ಡಿವೈಡೆಡ್ ಬೈ TR ಮೈನಸ್ TC ಬರಬೇಕು. TR ಮೈನಸ್ TC ಅದರ ಆಪೋಸಿಟು ಏನು, TR ಮೈನಸ್ TC. ಇನ್ನು ನೆಕ್ಸ್ಟ್ ARದು ಈಕ್ವೇಶನ್ ಕೇಳಿದ್ದೇನೆ. ಸೊ ಈ ಪಾರ್ಟ್ ಏನಲ್ಲಿ AR ಅಂತ ಇರುತ್ತೆ, ಅದರ ಆಪೋಸಿಟ್ ನೀವೇನು ಕಂಡುಹಿಡಬೇಕು, TR ಡಿವೈಡೆಡ್ ಬೈ Q ಇರೋದನ್ನ ಕಂಡುಹಿಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸಾಮಾನ್ಯ ಲಾಭ ಅಂದ್ರೆ ಶೂನ್ಯ ಲಾಭ, ಲಾಭನೇ ಇರೋಲ್ಲ. ಸಾಮಾನ್ಯ ಲಾಭ ಅಂದ್ರೆ ಶೂನ್ಯ ಲಾಭ ಅಂತ ಅರ್ಥ. ಇನ್ನು ಪರಿಪೂರ್ಣ ಪೈಪೋಟಿ ಅಂದ್ರೆ ಪರಿಪೂರ್ಣ ಮಾಹಿತಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಿರುತ್ತೆ, ಪರಿಪೂರ್ಣ ಮಾಹಿತಿ ಎಲ್ಲರಿಗೂ ಕೂಡ, ಕೊಳ್ಳುವವರೆಗೂ ಮತ್ತು ಮಾರುವವರಿಗೆ ಪರಿಪೂರ್ಣ ಮಾಹಿತಿ ಇರ್ತದೆ. ಯಾವ್ದು, ಸರಕಿನ ಬಗ್ಗೆ ಪರಿಪೂರ್ಣ ಮಾಹಿತಿ ಅಂದ್ರೆ ಅದರ ಬೆಲೆ ಆಗಿರ್ಬೋದು, ಅದರ ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಎಲ್ಲಿರ್ತದೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಇನ್ನು ಆಡಮ್ ಸ್ಮಿತ್ ಏನ್ ಹೇಳ್ತಾರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ ಇರ್ತದೆ ಅಂತ ಹೇಳ್ತಾರೆ. ಅರ್ಥವ್ಯವಸ್ಥೆಯಲ್ಲಿ ಅಥವಾ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ ಕೆಲಸ ಮಾಡ್ತಾ ಇರುತ್ತೆ ಅಂತ ಆಡಮ್ ಸ್ಮಿತ್ ಹೇಳ್ತಾರೆ. ಇನ್ನು ನೆಕ್ಸ್ಟ್
ಸಮತೋಲನ ಯಾವಾಗ ಈಕ್ವಲ್ ಆಗಿರುತ್ತೆ? ಸಮತೋಲನ ಅಂದ್ರೆ ಸಮತೋಲನ ಸನ್ನಿವೇಶ, ಮಾರುಕಟ್ಟೆ ಸಮತೋಲನ ಸನ್ನಿವೇಶ ಯಾವಾಗ ಆಗಿರುತ್ತೆ ಅಂದ್ರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಪ್ಲೈ ಯಾವಾಗ ಈಕ್ವಲ್ ಆಗಿರುತ್ತೋ ಆವಾಗ ಏನಾಗಿರುತ್ತೆ, ಮಾರುಕಟ್ಟೆ ಸಮತೋಲನದಲ್ಲಿ ಇರತಕ್ಕಂಥದ್ದು ನಾವು ಕಾಣ್ಬೋದಾಗಿರುತ್ತೆ. ಮಾರುಕಟ್ಟೆ ಸಮತೋಲನ ಅಂದರೆ ಕ್ಯೂ ಡಿ ಇಸ್ ಕೂಡ ಕ್ಯೂ ಎಸ್ ಆಗಿರುತ್ತೆ. ಇನ್ನು ಅಸಾಮಾನ್ಯ ಲಾಭದ ಸಾಧ್ಯತೆ ಅಂದರೆ ಹೊಸ ಉದ್ಯಮಿಗಳ ಆಕರ್ಷಣೆ. ಅಸಾಮಾನ್ಯ ಲಾಭ ಬರ್ತಾ ಇದೆ ಅಂದರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಅಸಾಮಾನ್ಯ ಲಾಭ ಅಂತ ಕರಿತೀವಿ. ಸೊ ಈ ಅಸಾಮಾನ್ಯ ಲಾಭ ದೊರೀತಾ ಇದೆ ಅಂದರೆ ಹೆಚ್ಚೆಚ್ಚು ಪ್ರಮಾಣದ ಉದ್ಯಮಿಗಳು ಏನು ಆಕರ್ಷಣೆಗೊಳ್ತವೆ, ಮಾರುಕಟ್ಟೆಯಲ್ಲಿ ಹೊಸ ಹೊಸ ಉದ್ಯಮಿಗಳು ಸೊ ಪ್ರಾರಂಭ ಆಗ್ತವೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಕೂಲಿಯ ದರ ಸೊ VMPL ಅಂತ ಅಪೋಸಿಟ್ ಆನ್ಸರ್ ಇರಬೇಕು. ಇದನ್ನು ನೆಕ್ಸ್ಟ್ ಅಧಿಕ ಪೂರೈಕೆ ಸಿಚುವೇಶನ್ ಹೇಗಿರ್ತದೆ ಅಂದರೆ QS ಗ್ರೇಟರ್ ದೆನ್ QD ಅಂದರೆ QD ಅಂದರೆ ದಟ್ ಮೀನ್ಸ್ ಕ್ವಾಂಟಿಟಿ ಆಫ್ ಸಪ್ಲೈ ಏನಾಗಿರಬೇಕು, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ಗಿಂತ ಹೆಚ್ಚಿರಬೇಕು. ಸೊ ಕ್ವಾಂಟಿಟಿ ಆಫ್ ಸಪ್ಲೈ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ಗಿಂತ ಜಾಸ್ತಿ ಇದ್ದಾಗ ಅಧಿಕ ಪೂರೈಕೆ ಸಂಭವಿಸ್ತದೆ. ಇನ್ನು ಶ್ರಮಕ್ಕೆ ಕೂಲಿ ಅನ್ನೋದು ನಾವು ನೋಡ್ಬೋದು. ಇನ್ನು GDP ಅದು ಫುಲ್ ಫಾರ್ಮು GDP ಅಂತ ಆಪೋಸಿಟ್ ಎ ಪಾರ್ಟಲ್ಲಿ ಕೊಟ್ಬಿಟ್ಟು ಆಪೋಸಿಟ್ ಬಿ ಪಾರ್ಟಲ್ಲಿ ಏನು ಹುಡುಕ್ಬೇಕು, ನಾವು ಒಟ್ಟು ದೇಶೀಯ ಉತ್ಪನ್ನ ಅನ್ನೋ ಪದನ ಹುಡುಕಿ ಅದಕ್ಕೆ ಮ್ಯಾಚ್ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬಂದರೆ ತಪಶೀಲು ಪಟ್ಟಿ ಅಂದರೆ ದಾಸ್ತಾನು ಚಲಕ. ಅಂದರೆ ಈಗ ಅರೆಸಿದ್ಧ ವಸ್ತುಗಳು ಏನು ಒಂದು ಉದ್ಯಮ ಸಂಸ್ಥೆ ಸ್ಥಾಪನೆ ಆಗಿದೆ, ಅದರಲ್ಲಿ ಉತ್ಪಾದಿತ ಸರಕುಗಳು ಸಿದ್ಧಪಡಿಸಿದ ಸರಕುಗಳು ಮಾರಾಟವಾಗದೆ ಹಾಗೆ ಉಳ್ಕೊಳ್ತಾವಲ್ಲ, ಸೊ ಅವನ್ನ ಸ್ಟೋರ್ ಮಾಡೋದಕ್ಕೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ತಪಶೀಲು ಪಟ್ಟಿ ಅಂತ ಕರಿತೇವೆ. ಇನ್ನು PDI ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತ ಕರಿತೀವಿ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ. ಇನ್ನು ಗೃಹ ಕೃತ್ಯ ಅಂದರೆ ಹಣ ರಹಿತ ವಿನಿಮಯ. ಅಂದರೆ ಸೊ ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ತಂಗಿರು, ಅಕ್ಕಂದಿರು ಮತ್ತು ತಾಯಂದಿರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾವೇನು ಕೂಲಿ ಕೊಡ್ತೀವ, ವೇಜಸ್ ಕೊಡ್ತೀವ, ಮನೆ ಕೆಲಸ ಮಾಡ್ತಿದ್ದೀರಾ ತಗೊಳ್ಳಿ ಅಂತ ಹೇಳ್ಬಿಟ್ಟು ಏನಾರು ಪರ್ ಮಂತ್ ಏನಾರು ಎಷ್ಟು ಅಂತ ಹೇಳ್ಬಿಟ್ಟು ಸ್ಯಾಲ್ರಿ ಕೊಡ್ತೀವ? ಇಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ, ಹಣರಹಿತ ವಿನಿಮಯ ಅಂತ ಕರಿತೀವಿ. ಇನ್ನು SLR ಅಂದರೆ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಹೊಣೆಗಾರಿಕೆ. ಸೊ ಲಯಬಿಲಿಟೀಸ್, ಠೇವಣಿಗಳು ಹೊಣೆಗಾರಿಕೆಯಲ್ಲಿ ಬರ್ತವೆ. ಆಯಿತಾ? ಲಯಬಿಲಿಟೀಸ್ ಮೀನ್ಸ್ ಅದರಲ್ಲಿ ಠೇವಣಿಗಳು ಲಯಬಿಲಿಟಿಯಲ್ಲಿ ಬರತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಇನ್ನು ಧನಾತ್ಮಕ ಸಾಧನ ಅಂದರೆ ಸೀಮಾಂತ ಅಗತ್ಯತೆ. ಸೊ ಮಾರ್ಜಿನಲ್ ಕನ್ಸಿಡರೇಷನ್ ಅಂತ ಬರುತ್ತೆ. ಸೊ ಅದು ಈಗ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದು ಗೋಲ್ಡನ್ನು ಪ್ಲೆಡ್ಜ್ ಮಾಡಿ ನಾವು ಲೋನ್ ತೊಗೊಳಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪರ್ ಗ್ರಾಮ್ ಮಾರ್ಕೆಟಲ್ಲಿ 8,000 ರೂಪಾಯಿ ಇದ್ರೆ, ಸೊ ಅವ್ರು ಏನು ಮಾಡ್ತಾರೆ, ಬ್ಯಾಂಕಲ್ಲಿ ನಿಮಗೆ ಪರ್ ಗ್ರಾಮ್ 8,000 ರೂಪಾಯಿನೇ ಕೊಡಲ್ಲ ಬ್ಯಾಂಕಲ್ಲಿ ನೀವು ಪ್ಲೆಡ್ಜ್ ಮಾಡಿದ್ರೆ. ಸೊ ಅವ್ರು ಏನು ಮಾಡ್ತಾರೆ, ಒಂದು 5,000ನೋ ಒಂದು 4,500ನೋ ಕೊಡ್ತಾರೆ. ಇನ್ನು ಮಿಕ್ಕಿದ್ದನ್ನೇ ನಾವು ಸೀಮಾಂತ ಅಗತ್ಯತೆ ಅಂತ ಕರಿತೀವಿ. ಆಯಿತಾ? ಅಂದರೆ ಫಾರ್ ಎಕ್ಸಾಂಪಲು 8,000 ಇದ್ದರೆ 3,000 ಮಾರ್ಜಿನಲ್ ಇದು ಅಂತ ಕನ್ಸಿಡರ್ ಮಾಡ್ಕೋತಾರೆ. ಸೊ ಇನ್ನು ನೆಕ್ಸ್ಟ್ ಸೀಮಾಂತದ ಅಗತ್ಯತೆ ಅಂತ ಕನ್ಸಿಡರ್ ಮಾಡಿಕೊಂಡು ನಿಮಗೆ 5,000 ರೂಪೀಸ್ ಪರ್ ಗ್ರಾಮ್ ಕೊಡ್ತಾರೆ. ಸೊ ಇದು ಸೊ ಯಾವುದೇ ಬ್ಯಾಂಕಲ್ಲಾದರೂ ಕೂಡ ಅಷ್ಟೇ, ನೀವೇನೇ ಅಸೆಟ್ನ ಪ್ಲೆಡ್ಜ್ ಮಾಡಿದ್ರು ಕೂಡ ಆ ಅಸೆಟ್ ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇದೆ ಅಷ್ಟು ಕೊಡೋದಿಲ್ಲ ಅವರು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟ್ ಡಾಕ್ಯುಮೆಂಟ್ನೇ ಪ್ಲೆಡ್ಜ್ ಮಾಡಿದ್ರು ಆ ಸೈಟ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಎಷ್ಟಿದೆ ಅಷ್ಟು ಲೋನ್ ಕೊಡೋದಿಲ್ಲ ಅವರು. ಸೊ ಅದರಲ್ಲಿ ಒಂದಿಷ್ಟು ಮಾರ್ಜಿನಲ್ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ಇಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಯಿತಾ? ಸೊ ಅದನ್ನು ನಾವು ಸೀಮಾಂತ ಅಗತ್ಯತೆ ಅಂತ ಕರಿತಕ್ಕಂಥದ್ದು. ಇನ್ನು ನೆಕ್ಸ್ಟ್ M3 M4 ಏನಾಗುತ್ತೆ, ಇದನ್ನು ವಿಶಾಲ ಹಣ ಅಂತ ಕರಿತೀವಿ. ಏಕೆಂದರೆ M3 M4 ವಿಶಾಲವಾಗಿ ಬ್ರಾಡ್ ಮನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಮಾಡುವಾಗೆಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಮರು ಖರೀದಿ ಒಪ್ಪಂದ, ರೆಪೋ ಅಂತ ಕರಿತೀವಿ. ಮರು ಖರೀದಿ ಒಪ್ಪಂದ ಅಂದರೆ ಈಗ ಫಾರ್ ಎಕ್ಸಾಂಪಲು ಸರ್ಕಾರ ಶೇರ್ ಮಾರ್ಕೆಟಲ್ಲಿ ಶೇರನ್ನು ಮಾರಾಟ ಮಾಡಿರುತ್ತೆ. ಸೊ ಆ ಮಾರಾಟ ಮಾಡುವಂಥ ಸಂದರ್ಭದಲ್ಲೇ ಅವರು ರೀಪರ್ಚೇಸಿಂಗ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲು ನಾನು ನೆಕ್ಸ್ಟು ಅದನ್ನು ಪರ್ಚೇಸ್ ಮಾಡುವಾಗ ಅಂದರೆ ಗೌರ್ಮೆಂಟು ಈಗ ಮಾರಾಟ ಮಾಡಿರ್ತಕ್ಕಂಥ ಶೇರನ್ನು
ಅದನ್ನು ರೀಪರ್ಚೇಸ್ ಮಾಡುವಾಗ ಇಂತಿಷ್ಟು ಬೆಲೆಯಲ್ಲಿ ನಾನು ವಾಪಸ್ ಖರೀದಿ ಮಾಡ್ತೀನಿ, ಇಂತಿಷ್ಟು ಪ್ರಾಫಿಟನ್ನು ಆ್ಯಡ್ ಮಾಡಿಕೊಡ್ತೀನಿ ಅಥವಾ ಇಂತಿಷ್ಟು ಇಂಟ್ರೆಸ್ಟನ್ನು ಆ್ಯಡ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ರೀಪರ್ಚೇಸಿಂಗ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಇದನ್ನು ರೆಪೋ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದರೆ ಉಳಿತಾಯ, ಸೇವಿಂಗ್ಸ್ ಯಾವಾಗ ಸಿಗುತ್ತೆ ನಮಗೆ? ಸೇವಿಂಗ್ಸ್ ಅಂದರೆ ನಮ್ಮ ಇನ್ಕಮಲ್ಲಿ ಕನ್ಸಂಪ್ಷನ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಸೇವಿಂಗ್ಸ್ ದೊರೆಯುತ್ತೆ. ಸೇವಿಂಗ್ಸ್ ಅನ್ನೋದು ಪಾರ್ಟ್ ಏನಿರುತ್ತೆ, ನೀವು Y-C ಅನ್ನೋದನ್ನು ಪಾರ್ಟ್ ಬಿ ನಲ್ಲಿ ಹುಡುಕಿ ಮ್ಯಾಚ್ ಮಾಡಬೇಕು. ಇನ್ನು ಕಚ್ಚಾ ಸರಕುಗಳು ಅಂದರೆ ಮಧ್ಯವರ್ತಿ ಸರಕುಗಳು, ಮಧ್ಯವರ್ತಿ ಸರಕುಗಳು ಆಗಿರ್ತವೆ. ಇನ್ನು ನೆಕ್ಸ್ಟ್ ಆದಾಯದ ಪ್ರತಿ ಘಟಕದ ಅನುಭೋಗ ಸರಾಸರಿ ಅನುಭೋಗ ಪ್ರವೃತ್ತಿ ಆಗಿರ್ತದೆ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಆಯ್ತಾ? ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಸಮಗ್ರ ಬೇಡಿಕೆ ಅಂದರೆ ಅಗ್ರಿಗೇಟ್ ಡಿಮ್ಯಾಂಡ್. ಅಗ್ರಿಗೇಟ್ ಡಿಮ್ಯಾಂಡ್ ಈಕ್ವೇಶನ್ ಏನು ಅಂತ ಕೇಳಿದ್ದಾನೆ. ಅದರ ಆಪೋಸಿಟ್ ನೀವೇನು ಬರೀಬೇಕು? C ಬಾರ್ ಪ್ಲಸ್ I ಬಾರ್ ಪ್ಲಸ್ CY, ಸ್ಮಾಲ್ cy. ಇದನ್ನು ಇಲ್ಲಿ ಸಿಂಪಲ್ ಆಗಿ ಬರೀತೀನಿ. AD ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು C ಬಾರ್, ಇದು ಕ್ಯಾಪಿಟಲ್ C ಬರಬೇಕು, ಪ್ಲಸ್ I ಬಾರ್, ಇದು I ಬಾರ್ ಪ್ಲಸ್ ಸ್ಮಾಲ್ cy. ಅಂದರೆ ಇದು ಸ್ವಾಯತ್ತ ಅನುಭೋಗ, ಸ್ವಾಯತ್ತ ಹೂಡಿಕೆ. ಇದು ಏನು? MPC. C ಮೀನ್ಸ್ MPC, ಆಯಿತಾ? ಮಾರ್ಜಿನಲ್ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ, ಆಯಿತಾ? ಇನ್ನು ಏನು? Y ಅಂದರೆ ಆದಾಯ, ಆಯಿತಾ? ಇದು C ಯಾವಾಗಲೂ ಕೂಡ ಏನಾಗಿರುತ್ತೆ? ಡಿಪೆಂಡ್ ಆನ್ Y ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ C ಅನ್ನೋದು ಸ್ಮಾಲ್ C ಏನಂತ ಕರಿತೀವಿ. ಇದು ಪ್ರೇರಿತ ಅನುಭೋಗ, ಕನ್ನಡದಲ್ಲಿ ನಾವು ಪ್ರೇರಿತ ಅನುಭೋಗ. ಇದು ಪ್ರೇರಿತ ಅನುಭೋಗ ಅನ್ನೋದು ಏನಾಗಿರುತ್ತೆ? ಅನುಭೋಗಿಯ ಆದಾಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಸ್ಮಾಲ್ C ನ ಡಿಪೆಂಡೆಂಟ್ ವೇರಿಯೇಬಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇನ್ಕಮ್ ಮೇಲೆ ಡಿಪೆಂಡ್ ಆಗಿದೆ. ಆ ವ್ಯಕ್ತಿಯ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕನ್ಸಂಪ್ಷನ್ ಏನು? C ಬಾರ್ ಮೀನ್ಸ್ ಏನು? ಆಟೋನಮಸ್ ಕಾಸ್ಟ್ ಅಥವಾ ಸ್ವಾಯತ್ತ ಅನುಭೋಗ. I ಬಾರ್ ಮೀನ್ಸ್ ಸ್ವಾಯತ್ತ ಹೂಡಿಕೆ ಅಂತ ಕರಿತೀವಿ. ಇವೆರಡು ಕೂಡ ಏನಾಗಿರುತ್ತೆ? ಇದು ನಾಟ್ ಡಿಪೆಂಡೆಂಟ್, ಇವು ಡಿಪೆಂಡ್ ಆಗಿರೋದಿಲ್ಲ. ಈಗ ನಮ್ಮಲ್ಲಿ ಇನ್ಕಮ್ ಇಲ್ಲ ಅಂದ್ರೂ ಕೂಡ ಒಂದಿಷ್ಟು ಕನ್ಸಂಪ್ಷನ್ ಕಾಸ್ಟನ್ನು ನಾವು ಮಾಡಲೇಬೇಕಾಗುತ್ತೆ. ನನಗೆ ಸ್ಯಾಲ್ರಿ ಇಲ್ಲ ಅಂದರೂ, ನನಗೆ ಇನ್ಕಮ್ ಇಲ್ಲ ಅಂದರೂ ಕೂಡ ಒಂದಿಷ್ಟು ಪ್ರಮಾಣದ ಏನು ಅಮೌಂಟನ್ನು ನಾನು ಕನ್ಸಂಪ್ಷನ್ ಮಾಡಲೇಬೇಕಾಗುತ್ತೆ. ಅದು ಸ್ವಾಯತ್ತ ಅನುಭೋಗ ಅಂತ ಕರಿತೀವಿ. ಇನ್ನು ಪ್ರೇರಿತ ಅನುಭೋಗ ಅಂತ ಅಂದರೆ ನಮ್ಮ ಇನ್ಕಮ್ ಜಾಸ್ತಿ ಆದಂಗೆ ಏನಾಗುತ್ತೆ? ಪ್ರೇರಿತ ಅನುಭೋಗ ಜಾಸ್ತಿ ಆಗುತ್ತೆ. ಇನ್ಕಮ್ ಕಡಿಮೆ ಆದಂಗೆ ಪ್ರೇರಿತ ಅನುಭೋಗ ಕಡಿಮೆ ಆಗ್ತಕ್ಕಂಥದ್ದು ನಾವು ಕಾಣ್ಬೋದು. ಇನ್ನು ನೆಕ್ಸ್ಟ್ ಹೋಗೋದಾದರೆ ಏನಿದೆ? ಹೆಚ್ಚುವರಿ ಬೇಡಿಕೆ. ನೆಕ್ಸ್ಟ್ ಬಂದರೆ ಹೆಚ್ಚುವರಿ ಬೇಡಿಕೆ. ಇದೇನಾಗಿರುತ್ತೆ? ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ, ಅಂದರೆ ಹೆಚ್ಚುವರಿ ಬೇಡಿಕೆ ಯಾವಾಗ ಸೃಷ್ಟಿಯಾಗುತ್ತೆ ಅಂದರೆ QD ಗ್ರೇಟರ್ ದೆನ್ QS. ಮತ್ತು ಯಾವಾಗ ಪೂರೈಕೆಗಿಂತ, ಕ್ವಾಂಟಿಟಿ ಆಫ್ ಸಪ್ಲೈ, ಯಾವಾಗ ಪೂರೈಕೆ ಪ್ರಮಾಣಕ್ಕಿಂತ ಬೇಡಿಕೆ ಪ್ರಮಾಣ ಜಾಸ್ತಿ ಇರುತ್ತದೋ ಆ ಸಿಚುವೇಶನ್ ನಾವು ಹೆಚ್ಚುವರಿ ಬೇಡಿಕೆ ಅಂತ ಕರಿತೀವಿ. ಈ ಸಿಚುವೇಶನ್ ಕ್ರಿಯೇಟ್ ಆದರೆ ಏನಾಗುತ್ತೆ ಅಂದರೆ ಬೆಲೆಗಳು, ದಟ್ ಮೀನ್ಸ್ ಇಲ್ಲಿ ಬೆಲೆಗಳು ಅಂತ ಇದೆ, ಬೆಲೆಗಳು ಬೆಲೆಗಳು ಏರಿಕೆಗೆ ಕಾರಣವಾಗುತ್ತೆ. ದೀರ್ಘಾವಧಿಯ ಲಾಂಗ್ ಟರ್ಮ್ ಪ್ರೈಸ್ ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ನೆಕ್ಸ್ಟ್ ಬಂದರೆ ಹೂಡಿಕೆ ಏನು? ಬಂಡವಾಳ ಖಾತೆ. ಹೂಡಿಕೆ ನಾವು ಬಂಡವಾಳ ಖಾತೆಯಲ್ಲಿ ನೋಡ್ಬೋದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ನೋಡ್ತೀವಲ್ಲ, ಏನು ಇದು ಯಾವ ಚಾಪ್ಟರ್ ಬರ್ತದೆ ಅಂದರೆ ಸರ್ಕಾರ ಮತ್ತು ಮುಂಗಡ ಪತ್ರ ಅನ್ನೋ ಚಾಪ್ಟ್ರಲ್ಲಿ ಬರ್ತದೆ. ಈ ಮುಂಗಡ ಪತ್ರ ಅನ್ನೋ ಚಾಪ್ಟ್ರಲ್ಲಿ ಹೂಡಿಕೆ ಅನ್ನೋದು ಎಲ್ಲಿ ಬರ್ತದೆ? ಬಂಡವಾಳ ಖಾತೆಯಲ್ಲಿ ಬರ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಸಂದಾಯ ಬಾಕಿ ಸರಕು ಸೇವೆಗಳ ವ್ಯಾಪಾರ. ಸಂದಾಯ ಬಾಕಿ ಏನಾಗಿರುತ್ತೆ? ಸರಕು ಸೇವೆಗಳ ವ್ಯಾಪಾರವನ್ನು ನಾವು ನೋಡ್ಬೋದು, ಆಯ್ತಾ? ಇನ್ನು ನೆಕ್ಸ್ಟ್ ವ್ಯಾಪಾರ ಬಾಕಿ ಅಂದರೆ ಬರೀ ಸರಕುಗಳ ವ್ಯಾಪಾರ ಮಾತ್ರ. ಗೋಚರ ಸರಕುಗಳ, ಆಯ್ತಾ? ಗೋಚರ ಸರಕುಗಳ, ಇಲ್ಲಿ ಗೋಚರ ಅಗೋಚರ ಎರಡು, ದಟ್ ಮೀನ್ಸ್ ಸರಕು ಮತ್ತು ಸೇವೆಗಳ ವ್ಯಾಪಾರ, ಆಯ್ತಾ? ಇನ್ನು ನೆಕ್ಸ್ಟ್ ಬಂದರೆ ಇಲ್ಲಿ ತೇಲುವ ವಿನಿಮಯ ದರ, ಆಯ್ತಾ? ತೇಲುವ ವಿನಿಮಯ ದರ ಅಂದರೆ ಬದಲಾಗುವ ವಿನಿಮಯ ದರ, ಫ್ಲಾಟಿಂಗ್
ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಇದನ್ನು ಬದಲಾಗೋ ವಿನಿಮಯ ದರ, ಬದಲಾವಣೆ ಆಗ್ತದೆ ಡಿಮ್ಯಾಂಡ್ ಮತ್ತು ಸಪ್ಲೈ. ಸೊ ಬೇಸ್ಡ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಧಾರದ ಮೇಲೆ ಏನಾಗ್ತದೆ, ಸೊ ಎಕ್ಸ್ಚೇಂಜ್ ರೇಟು ಚೇಂಜ್ ಆಗ್ತಾ ಹೋಗ್ತದೆ. ಇನ್ನು ನಿರ್ವಹಣಾ ಹೊಂದಾಣಿಕೆ, ಡರ್ಟಿ ಹೊಂದಾಣಿಕೆ, ಇದು ಸೊ ಆಪೋಸಿಟ್ ಆನ್ಸರ್ ಡರ್ಟಿ ಹೊಂದಾಣಿಕೆ ಅಂತ ಇರಬೇಕು. ಇದಿಷ್ಟು ಏನು, ಸೊ ಈ ಎಲ್ಲ ಚಾಪ್ಟರ್ಗಳ ಸೊ ಹೊಂದಿಸಿ ಬರೆಯಿರಿ ಅನ್ನು ನಾವು ನೋಡ್ಬೋದು. ಇಲ್ಲಿ ನಾನು ಹೇಳಿದೆ ಯಾವುದು ಹೂಡಿಕೆಯಲ್ಲಿ ಬರ್ತದೆ ಅಂದ್ರದ್ದು. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಬಂಡವಾಳ ಖಾತೆಯಲ್ಲಿ ಸೊ ಹೂಡಿಕೆ ಬರ್ತಕ್ಕಂಥದ್ದು ನಾವು ಕಾಣ್ಬೋದು, ಆಯಿತಾ. ಸೊ ಇದಿಷ್ಟು ಯಾವ ಚಾಪ್ಟರ್ದು ಅಂತಂದರೆ ಲಾಸ್ಟ್ ಚಾಪ್ಟರ್ ಬರುತ್ತೆ, ಮುಕ್ತ ಮಾರುಕಟ್ಟೆ. ಏನು, ಸೊ ಮುಕ್ತ ಮಾರುಕಟ್ಟೆ ಚಾಪ್ಟ್ರಲ್ಲಿ ಬರ್ತದೆ, ಆಯಿತಾ. ಸೊ ಇಂಪಾರ್ಟೆಂಟು. ಸೊ ಇದಿಷ್ಟು ನಿಮಗೆ ಹೊಂದಿಸಿ ಬರೆಯಿರಿ ಮ್ಯಾಥ್ ಫಾಲೋಯಿಂಗನ್ನು ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ.